ಹಿಂಡಲಗ ಜೈಲು ವಿಚಾರಣಾ ಕೈದಿ ವೈದ್ಯರ ನಿರ್ಲಕ್ಷ್ಯದಿಂದ ಸಾವು ಎಂದು ಕುಟುಂಬಸ್ಥರ ಆರೋಪ. ಹೌದು ವೀಕ್ಷಕರೇ, ಕಳೆದ ತಿಂಗಳು ಮಾರಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಹುದಲಿ ಗ್ರಾಮದಲ್ಲಿ ಮರ್ಡರ್ ಕೇಸಿನ 3ನೇ ಆರೋಪಿಯಾದಂತಹ ಸಿದ್ದಪ್ಪ ಮುತ್ತಿನವರ್ ಕಾರಾಗೃಹದಲ್ಲಿ ಕೈಗೆ ಗಾಯಗೊಂಡ ಕಾರಣ ಬಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿದ ಜೈಲು ಅಧಿಕಾರಿಗಳು. ಕಳೆದ 1 ವಾರದಿಂದ ಆರೋಪಿ ಸಿದ್ದಪ್ಪ ಮುತ್ತಿನವರ್ ಬಿಮ್ಸ್ನಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದು, ಕಳೆದ 1 ವಾರದಲ್ಲಿ ಸಿದ್ದಪ್ಪನ ಕುಟುಂಬಸ್ಥರು ಹಾಗೂ ಹಲವಾರು ಜನರು ಮತ್ತು ನಿನ್ನೆ ಸಾಯಂಕಾಲ ಕೂಡ ಅವರ ಬಂಧುಗಳೊಂದಿಗೆ ಮಾತನಾಡಿ ಚೆನ್ನಾಗಿದ್ದ ವ್ಯಕ್ತಿ ಸಾಯಂಕಾಲದ ಸುಮಾರು 7 ಗಂಟೆಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ಅಲ್ಲಿ ವೈದ್ಯಾಧಿಕಾರಿಗಳು ಮತ್ತು ಜೈಲಾಧಿಕಾರಿಗಳು ಕುಟುಂಬಕ್ಕೆ ಮಾಹಿತಿ ಕೊಡದೆ ರಾತ್ರಿ 10 ಗಂಟೆ ಸಮಾರಂಭ ಸಿದ್ದಪ್ಪ ಮೃತಪಟ್ಟ ಎಂದು ಕುಟುಂಬಸ್ಥರಿಗೆ ತಿಳಿಸುತ್ತಾರೆ. ಸಿದ್ದಪ್ಪನ ಕುಟುಂಬಸ್ಥರು ಆರೋಗ್ಯದಲ್ಲಿ ಏರುಪೇರು ಆದ ನಂತರ ನಮಗೇಕೆ ತಿಳಿಸಲಿಲ್ಲ ಎನ್ನುವುದೇ ಕುಟುಂಬಸ್ಥರ ಯಕ್ಷ ಪ್ರಶ್ನೆಯಾಗಿದೆ. ಈಗ ಸಿದ್ದಪ್ಪ ಮುತ್ತನ್ನವರ ಕುಟುಂಬಸ್ಥರು ಬಿಮ್ಸ್ ವೈದ್ಯರು ಹಾಗೂ ಜೈಲು ಅಧಿಕಾರಿಗಳ ಮೇಲೆ ಸಿದ್ದಪ್ಪ ಮುತ್ತನ್ನ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ನಾ ಯಲ್ಲಪ್ಪ ನಾಗಪ್ಪ ತಲ್ಲೂರ್ ಅಂತ ಹೇಳ್ರಿ, ಹುದ್ಲಿಂದರ್ ಸರ. ಇವತ್ತು ನಮಗ ಬಾಳ ಕೆಟ್ಟ ಅನ್ಯಾಯ ಆತ್ರ ಸರ. ನಮ್ಮ ಅಗದಿ ಸ್ವಂತ ನಮ್ಮ ತಮ್ಮ ಇವತ್ತು ಯಾವ ರೀತಿ ಇಲ್ಲಿ ಇನ್ನೂ ಇವತ್ತು ನಿನ್ನೆ ನೈಟ್ ಆದದ್ದು ಇನ್ನೂ ಇವತ್ತು ನಮ್ಮ ಈ ಪೋಸ್ಟ್ ಮಾರ್ಟಮ್ ಮಾಡುವಂತ ವ್ಯವಸ್ಥೆ ಐತ್ರಿ ಸರ್. ಅದ ಕಾರಣ ಏನಪ್ಪಾ ಅಂತಂದ್ರ ಇವತ್ತು ಅವ್ ನಮ್ಮ ಒಂದು ಹೆಸರು ಇರಾಕಿಲ್ಲ ಸರ್. ಇವತ್ತು ಒಂದು ಹಿಂದಕಲೆ ಒಂದು 20 ದಿವಸ ಹಿಂದೆ ಒಂದು ಮರ್ಡರ್ ಆತ್ರಿ ಸರ. ನಮ್ಮ ಊರಾಗ ಮರ್ಡರ್ ಆದಾಗ ಇವನ್ ಹೆಸರು ಸದಕ್ಕೆ ಇರಾಕಿಲ್ಲ, ಉದ್ದೇಶಪೂರ್ವಕ ಅದನ್ನ ಹೆಸರು ಹಾಕುವಂತ ವ್ಯವಸ್ಥೆ ಇತ್ತು. ಹುನ್ನಾರ ಮಾಡ್ರಿ ಸರ್. ಆ ಹುನ್ನಾರ ಮಾಡಿದಾಗ ಸರ್ ಅವಂದು ಹೆಸರು ಇತ್ತು. ಪಾಪ ಒಂದ್ 2 ದಿವಸ ಅವ 2-3 ದಿವಸ ಇಂಡಿಲ್ಗ ಜೈಲ್ಕ ಅವ ಉಳಿದ್ರಿ ಸರ್. ಉಳಿಯಾತ್ಲೆ ಅಲ್ಲಿ ಒಂದೇನೋ ಕೈದೇನೋ ಫ್ರಾಕ್ಚರ್ ಆತನ್ ಸರ್. ಕೈ ಫ್ರಾಕ್ಚರ್ ಆಗತ್ಲೆ ಅವನು ತಂದು ಇಲ್ಲಿ ನಮ್ಮ ಸಿವಿಲ್ ಹಾಸ್ಪಿಟಲ್ ಐತಲ್ ಸರ್, ಅಲ್ಲಿ ಕಾರ್ಯಾಗೃಹದಾಗ ಒಂದು ಸಪ್ರೇಟ್ ಒಂದು ಅವ್ರದ್ದೊಂದು ಇದು ಇರ್ತೈತೆ ಅಂತಾರ. ಅಲ್ಲಿ ಅವ್ನು ಅಡ್ಮಿಟ್ ಮಾಡ್ಯಾರ ಸರ್. ಅಡ್ಮಿಟ್ ಮಾಡಿ ಸುಮಾರು ಒಂದು 8 ದಿವಸ ಆತ್ರಿ. ಈಗ 8 ದಿವಸ ಆದ್ರೂ ಒಂದು ಸರಿಯಾಗಿ ಎಲ್ಲ ಅಗದಿ ನಮ್ಮ ಯಾರು ಇದಾರ ಸಾಕಷ್ಟು ಜನ ನಮ್ಮ ರಿಲೇಷನ್ದಾರ ಆತ್ರಿ, ನಮ್ಮ ಫ್ರೆಂಡ್ ಸರ್ಕಲ್ ಆತ್ರಿ, ಅವರೆಲ್ಲ ನೋಡಿ ಬಂದಾರ ಸರ್. ಅವನ ಇನ್ನೇನು ನನಗೆ ಆರಾಮ ಆಗ್ತೈತಿ, ಕಾಜು ಮಾಡಬೇಡ, ಕೈದು ಆಪರೇಷನ್ ಸರ್. ಒಂದು ಕೋರ್ಟ್ ಆರ್ಡರ್ ಇರತ್ಲೆ ಮಂಗಳವಾರ ದಿನ ಸ್ವಲ್ಪ ಕೋರ್ಟ್ ಆರ್ಡರ್ ಕೊಟ್ಟಿರಿ ಸರ್. ಅದನ್ನ ಆರ್ಡರ್ ಕೊಡತ್ಲೆ ಮಂಗಳವಾರ ದಿನ ಅದಕ್ಕಿಂತ ಸ್ವಂತ ನಾನು ಹೋಗಿ ಹೇಳಿ ಬಂದನ್ ಸರ್, ನಿನ್ಗೇನೋ ಆಗೋದಿಲ್ಲ, ಕಾಜು ಮಾಡಬೇಡ, ಆದಷ್ಟು ಲಗುಟ್ ಜಮೀನು ಮಾಡೋನು, ನಿಂದೇನ ಥರ್ಡ್ ಐತಿ, ನೀನಂತೂ ಮರ್ಡರ್ ಮಾಡಿಲ್ಲ, ಯಾರು ಮರ್ಡರ್ ಮಾಡಿದಾರ ಅವ್ರು ಹೋಗ್ಯಾರ ಗುಂಪು ಕರ್ಸಿನದಾಗ, ನೀ ಅಂತೂ ಮಾಡಿಲ್ಲ, ನೀನು ಉದ್ದೇಶಪೂರ್ವಕ ಹಾಕ್ಯಾರು, ಅದನ್ನ ನಾವು ಓಡಾಡಿ ನಿನ್ಗೆ ಮಾಡುವಂತ ಕೆಲಸ ಮಾಡ್ತಾನಂತ ಹೇಳಿ ಧೈರ್ಯ ತುಂಬಿದ್ವು ಸರ್. ಅವಂಗ ತುಂಬಾತ್ಲೇನು ಅವ ಆದ್ರೂ ಒಂಥರ ಮಾನಸಿಕ ಒತ್ತಡದಿಂದ ಸರ್, ನಾ ಏನೂ ಮಾಡಿಲ್ಲ, ನನ್ನ ತಂದೆ ಇದ್ರಾಗ ಸೇರಿಸಿ ನನ್ನ ಭಾಳ ಹತ್ಕೊತ ಸರ್. ಇದನ್ನ ಮಾಡಕತ್ರ ಒಮ್ಮೆ ಸಡನ್ಲಿ ನಮಗೂ ಏನಾತ್ರ ಸರ, ಒಂದು ಧೈರ್ಯ ಹೇಳಿ ಹೋದ್ರಿ. ಅವಂಗ ಧೈರ್ಯ ಹೇಳಿ ಹೋಗ್ತಾರಿ. ನಿನ್ನಿರಿ ಸರ್, ನಿನ್ನೂ 5 ಗಂಟೆಗೆ ನಮ್ಮ ಅರ್ಜುನ್ ಬಡ್ಕರಿ ಅಂತ ಹೇಳಿ ಅವಂಗ ಭೇಟಿ ಆಗಕ್ಕೆ ಹೋಗ್ಯಾನ ಸರ್. ಭೇಟಿ ಹಾಕಿ ಹೋದಾಗ ಅಲ್ಲಿ ಸಿಬ್ಬಂದಿ, ಜೈಲ್ ಸಿಬ್ಬಂದಿಗಳು ಆತ್ರಿ, ಅವ್ರು ಯಾರು ಪೊಲೀಸ್ ನೇಮಿಸ್ಯಾರಲ್ರಿ, ಒಳಗೆ ಬಿಟ್ಟಿಲ್ರಿ ಅವ್ನು. ಅಂದ್ರೆ ದಿವಸ ಅವ್ನು ಡೈಲಿ ಅವಂತೂ ಡೈಲಿ ಇಲ್ಲಿ ಭೇಟಿ ಹಾಕೋತಾನದನ್ರಿ. ಅವ್ನು ಡೈಲಿ ಭೇಟಿ ಹಾಕೋತ್ನಾಗ ಸರ್ ಅವ್ನು ಬಿಟ್ಟಿಲ್ಲ ಅನ್ನತ್ಲೆ ಅವ್ ಏನ್ ಮಾಡ್ಯಾನ್ರಿ, ಇನ್ನೇನ್ ಬೇಡ ನಿನ್ನೂ ಭೇಟಿ ಆಗಿನ ನಾನು ಆರಾಮ ಆಗ್ತೈತಿ ಅಂತೇಳಿ ಅವ ಮತ್ 6 ಗಂಟೆ ಕನತ್ಲೆ ಬೇರೆ ಕೆಲಸ ಇರತ್ಲೆ ಹೋಗ್ಬಿಟ್ಟಾನ ಸರ್. ಗಣಪತಿ ಸಾಹೇಬ್ರ ಕಡೆಯಿಂದ 10-15 ಮಠ ರೀ ಅವ್ನು ತಿರ್ಕೊಂಡಾನ ಅಂತ ಹೇಳಿ ಸರ್. ಒಮ್ಮೆ ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ ಸರ್ ಇವ್ರು. ಯಾವ ಒಂದು ಯೋಜನೆ ಇದ್ರ ಮ್ಯಾಗ ಹೇಳ್ರಿ ಸರ್, ಅದಕ್ಕಾಗಿ ದಯಮಾಡಿ ಅದು ತನಿಖೆ ಆಗ್ಬೇಕು. ಯಾಕಂತಂದ್ರೆ ಏನಾಗಿತ್ತು ಗೊತ್ತೈತ್ರಿ, ಚಲೋ ಇದ್ದಂತ ವ್ಯಕ್ತಿ ರೀ ಸರ್. ಇನ್ನೇನೆ ಒಂದು ಜಮೀನಕ್ಕೂ ನಾವು ಅರ್ಜಿ ಕೋರಿದ್ದೀವಿ ಸರ್. ಅವ್ನು ಬಂದಿತ್ತ ಮಂಗಳವಾರ ದಿನ ಆಪರೇಷನ್ ಆಗ್ತಿತ್ತು ಅಂತ ಧೈರ್ಯ ತುಂಬಿದವ ನಮಗೆ ಹೇಳ್ಯ ನಾವು ಗಾಜು ನಾ ಮಾಡಿಲ್ಲ, ನನ್ಗೆ ಗ್ಯಾರಂಟಿ ಐತಿ, ನಂಗೆ ದೇವ್ರು ನನ್ ಕಾಪಾಡ್ತಾನ ಅಂತ ಹೇಳಿ. ಅಂತ ತರಾಗ ಇವತ್ತಿಲ್ಲಿ ನೋಡ್ರಿ, ಇಲ್ಲಿ ನಿರ್ಲಕ್ಷ್ಯ ಯಾವ ರೀತಿ ಆಗೈತಿ ಅಂತಂದ್ರ, ಇವತ್ತು ಇಂಡಿಲ್ಗ ಜೈಲ್ದಿಂದ ಇಲ್ಲಿ ಕಳಿಸ್ಯಾರ ಅಂತಂದ್ರ ಒಬ್ರು ಹಾಸ್ಪಿಟಲ್ಗೆ ಕಳಿಸ್ಯಾರ ಸರ್. ಸೀದಾ ಹಾಸ್ಪಿಟಲ್ ಕಳಿಸ್ಯಾರ ಅಂತಂದ್ರ ಇಲ್ಲೇ ಬಾಜು ಇದ್ದ ಒಬ್ಬ ಅವ್ ಆರೋಪಿ ಅಂತ ಇರ್ಬೋದು, ಆದ್ರ ಅವ ಅಲ್ಲಿ ನಮ್ಮ ರೋಗಿ ಅಂತದ ನನಗೆ ಸದ್ಯ ರೀ. ಅಂತವ ಇಲ್ಲಿ ಉಳಿದಿಲ್ಲ ಅಂತಂದ್ರ ಯಾರು ವ್ಯವಸ್ಥಿತ ಐತ್ರಿ, ಎಂತ ಇಲ್ಲಿ ಸಿಬ್ಬಂದಿ ಹೊರಗೈತಿ. ಇವತ್ತು ನಮ್ಮ ನೇರ ಹೊಣೆಗಾರನ ಸರ್ ಇದಕ್ಕೆ ಜೈಲು ಸಿಬ್ಬಂದಿಗಳಾಗ್ಲಿ, ಅಲ್ಲಿ ಯಾರು ಪೊಲೀಸ್ ಇದಾರಲ್ಲ ಅವ್ರಾಗ್ಲಿ, ಮತ್ತೆ ಇಲ್ಲಿ ಅಲ್ಲಿ ಹಾಸ್ಪಿಟ್ಲ್ ಆದ ತಕ್ಷಣ 7 ಗಂಟೆಗೆ ಹಾಕ್ಯಾರ ಸರ್. ಅವ್ನು ಗೊತ್ತೈತ್ರ ನಮಗೆ. ಇವ್ರು 10:49 ಫೋನ್ ಮಾಡ್ತಾರ. ಇವ್ರು ಯಾವ್ದೋ ರೀತಿಯಿಂದ ಅವ್ರ ಹೇಂತಿಗೆ ಆಗಲ್ರಿ, ಅವ್ರ ಬ್ರದರ್ಸ್ಗಾಗ್ಲಿ ನಮಗಾಗ್ಲಿ ಯಾರೋ ರಿಲೇಷನ್ ಅಂದ್ರೆ ಒಂದು ಫೋನ್ ಮಾಡಿಲ್ಲ ಸರ್. ಡೈರೆಕ್ಟ್ ಅವನ ಹಾರ್ಟ್ ಅಟ್ಯಾಕ್ ಆಗೈತಿ, ನಿಮ್ಮ ಈ ಒಬ್ಬ ಮನುಷ್ಯ ತಿರ್ಕೊಂಡಾನ ಫೋನ್ ಮಾಡ್ತಾನಂತ ಸರ್. ಇದಕ್ಕೆ ಯಾರು ಹೊಣೆಗಾರ, ಇದಕ್ಕೆಲ್ಲ ತನಿಖೆ ಆಗ್ಬೇಕು ಸರ್. ಇದಕ್ಕೆ ನ್ಯಾಯಾಧೀಶ ಕೊಡ್ಬೇಕು. ಯಾಕಂತ ಸರ್ ಅವ ಹೆಸರು ಇಲ್ದವನು ಒಬ್ಬನ ಆರೋಪಿ ಅಂತ ಮಾಡ್ಯಾರ ಸರ್. ಆರೋಪಿ ಅಂತ ಮಾಡದ್ಲೆ ಅವ ಇವತ್ತು ಮಾನಸಿಕವಾಗಿ ಹುಡುಗಿ ಇವತ್ತು ಏನ್ ಬೇಕಾದ್ರೆಲ್ಲ ತನಿಖೆ ಮಾಡ್ಬೇಕು ಸರ್. ದಯಮಾಡಿ ಇವತ್ತು ಜಿಲ್ಲಾಡಳಿತ ಆಯ್ತು, ಕಮಿಷನರ್ ಆಯ್ತು, SP ಅವ್ರು ಆಯ್ತು, ಭಾಳ ತನಿಖೆ ಮಾಡ್ರಿ. ಯಾಕಂದ್ರೆ ಸಣ್ಣ ಹುಡುಗರು 2 ಸರ್, 2 ಸಣ್ಣ ಹುಡುಗರದಾರು, ಅವ್ರ ಏಂತಿ ಅಗದಿ ಅಮಾಯಕ ಐತಿ ಸರ್. ಅದಕ್ಕೆ ಇದನ್ನೆಲ್ಲ ಕೂಲಂಕಷವಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಯಾಕಂತಂದ್ರ ಇದನ್ನ ಉದ್ದೇಶಪೂರ್ವಕವಾಗಿ ನೋಡ್ರಿ, ಆ ಹೆಣ್ಮಗಳ ಲಾಸ್ಟ್ ಟೈಮ್ ಮರ್ಡರ್ ಆದಾಗ್ರಿ, ಆ ಶಗನಿ ಕಮಲವ ಅಂತ ಹೇಳ್ರಿ, ಸಿದ್ದಪ್ಪ ಹೆಗನಾಕಿ ಅಂತಾಳ ಸರ್. ಆಕಿ
ಸಿದ್ದಪ್ಪ ಹೆಗನಾಯ್ಕ ಅಂತಾಳ ಅಂತಂದ್ರೆ ಇಟ್ಟ ತಿಳ್ಕೊರಿ ನೀವು ಆಕಿಗೆ ಮುತ್ತೇನವ್ರು ಅನ್ನಿಸೋದಕ್ಕೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಹೇಳ್ಸಾರ ಸರ್ ಹೇಳಿಸಿ ಆರೋಪಿನ ನೀವು ಯಾವುದೋ ಪ್ರತಿಯಿಂದ ಹಾಕಬೇಕು ಇವ್ ಮಾಡಿದಾರ ಸರ್ ಒಪ್ಪಗೊಂಡು ಇಬ್ಬರು ಜೈಲಿಗೆ ಹೋಗ್ಯಾರ ಆರೋಪಿಗಳು ಸರೆಂಡರ್ ಆಗ್ಯಾರ ಆದ್ರೆ ಇವ್ನು ಉದ್ದೇಶಪೂರ್ವಕ ಹಾಕಿ ಇವತ್ತು ಈ ಮಟ್ಟಕ್ಕೆ ಅವ್ರ ಎಲ್ಲ ಕಾರಣ ಆಗಿದಾರ ಸರ್ ಅವ್ರನ್ನೆಲ್ಲ ಯಾರು ಕಾರಣ ಆಗಿದಾರೋ ಅವ್ರನ್ನ ದಯಮಾಡಿ ಇವ್ರಿಗೆ ಹುಡುಗರಿಗೆ ಮತ್ತು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಈ ಜೈಲು ಸಿಬ್ಬಂದಿಗಳಿಗೆ ಮತ್ತು ಅವ್ರು ಏನು ಅವ್ರ ನಮ್ಮ ಹಾಸ್ಪಿಟಲ್ ಐತಲ್ಲ ಸರ್ ಇವತ್ತು ಭಾಳ ಕೇರ್ಲೆಸ್ ಮಾಡ್ಯಾರ ಯಾಕಂತಂದ್ರೆ ಅಲ್ಲಿ ರಕ್ತ ಹಾಕ್ತಾನಂತ ಹೇಳಿ ರಕ್ತ ಹಾಕ್ಯಾರು ಅವ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಮತ್ತು ಅಲ್ಲಿ ಒಳಗಡೆ ಒಂದು ಹಾರ್ಟ್ ಅಟ್ಯಾಕ್ ಹೆಂಗೆ ಆಗ್ತೈತೆ ಸರ್ ಅದು ಏಕದಮ್ಗೆ ಒಮ್ಮೆ ಅದಕ್ಕಾಗಿ ದಯಮಾಡಿ ನಿಮ್ಮ ಕಾಲ್ ಬರ್ತಾನೆ ಸರ್ ನಿಮ್ಗೆಲ್ಲ ನ್ಯಾಯ ಒದಗಿಸ್ಕೊಡೋ ಪತ್ರಕರ್ತರಿಗೆ ದಯಮಾಡಿ ಇವ್ರ ವತಿಯಿಂದ ನಿಮ್ಗೆ ಇವ್ರು ನೋಡೋರೆ ಕರ್ಣೆ ಮಾಡ್ಬೇಕು ವರಿಷ್ಠಾಧಿಕಾರಿಗಳು ಮಾನ್ಯ ವರಿಷ್ಠಾಧಿಕಾರಿಗಳು ಇದ್ರ ಮ್ಯಾಗ ಗಮನ ಕೊಟ್ಟು ದಯಮಾಡಿ ಬಗ್ಗೆ ಅಂತ ಕೆಲಸ ಮಾಡಿ ಸರ್ ಭಾಳ ಕೆಟ್ಟ ಅನ್ಯಾಯ ಆಗಿದೆ ಸರ್ ಇವತ್ತು ಸರ ಇದು ಜಗಳ ಆಗಿದ್ದ ನಮಗೆ ಸಂಬಂಧ ಇಲ್ರಿ ಇದು ಆದ್ರೂ ಉದ್ದೇಶಪೂರ್ವಕವಾಗಿ ಜೈಲಿಗೆ ಕಳಿಸ್ರಿ ಇಂಟಲ್ಗ ಜೈಲಿಂದ ಒಂದು ಸ್ವಲ್ಪ ಕೈ ಇದಾಗಿತ್ತು ರೀ ಅಲ್ಲೇ ಫ್ರ್ಯಾಕ್ಚರ್ ಆಗಿ ಇಲ್ಲಿ ಶಿವಲಿಗೆ ತಂದ್ರಿ 8 ದಿವಸ ಇಟ್ಕೊಂಡ್ರಿ ಆಮೇಲೆ ತಂದ್ರೆ ಒಮ್ಮೆ ನಿನ್ನೆ ಅಂದ್ರೆ 30 ಅಂದ್ರೆ ನಮ್ಮ ನನ್ನ ಕಡೆಯಿಂದ ಹೇಳಿಸಿರಿ ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಚಲೋ ಇಲ್ರಿ ಅನ್ಯಾಯ ಆಗೈತೆ ರೀ ನಮ್ಗೆ ಅದನ್ನು ನೀವು ನ್ಯಾಯ ಒದಗಿಸ್ಕೊಡ್ರಿ ನಮ್ಗೆ ಈ ಕೈ ನೋವು ಹೆಂಗಾಯ್ತು ಅವರಿಗೆ ಆ ಇಂಡಲ್ಗ ಜೈಲ್ದಾಗಿಂದ ಒಂದು ಸ್ವಲ್ಪ ಬಿದ್ದಿರಂತ ಅನಿಸ್ತೈತೆ ಕಣ್ಚಟ ಬಂದು ಬಿದ್ದಿರಂತ ಅದ್ರ ಸಂಬಂಧ ಇಲ್ಲಿ ಹೋಗೋಕ್ಕಿಂತ ಮೊದಲು ಏನಾದ್ರು ಪೆಟ್ಟು ಹೋಗಿತ್ತಾ ಅಥವಾ ಇಲ್ರಿ ಪೆಟ್ಟದು ಆಗಿಲ್ರಿ ಅಲ್ಲಿ ಹೋದ್ಮೇಲೆ ಆಗಿತ್ತು ಅಲ್ಲಿ ಹೋದ್ಮೇಲೆ ಆಗಿದ್ರಿ ಹಂಗದು ಪೆಟ್ಟು ಹಚ್ಕೊಂಡ್ರೆ ಏನಾದ್ರು ಮಾತಾಡಿದ್ರೆ ಇಲ್ರಿ ಮಾತಾಡಿಲ್ರಿ ಅದು ಅಂದ್ರೆ ಪೆಟ್ಟು ಹತ್ತಿತ್ತು ಅನ್ನೋದು ಇಲ್ಲಿ ಶಿವಲಿಗೆ ತಂದು ಹಾಕಿದ ಮೇಲೆ ಗೊತ್ತಾತ್ರಿ ನಮ್ಗೆ ಅದು ಆರಾಮಿಲ್ಲ ಅಂತ 8 ದಿವಸ ಅಂತ ಗೊತ್ತೈತ್ರಿ ನಮ್ಗೆ ಒಮ್ಮೆ ಸಡನ್ನಾಗಿ ಆರಾಮಾಗ್ತೈತೆ ಅನ್ಕೊಂಡಿದ್ವಿ ರೀ ನಾವು ಅದು ಒಮ್ಮೆ 10:30 ಅಂದ್ರೆ ನಿನ್ನೆ ನಮ್ಮ ನನ್ನ ಕಡೆಯಿಂದ ಡೆತ್ ಆಗಿತ್ತು ಅಂತ ಹೇಳ್ಸಕ್ಕೆ ಹಚ್ಚಿರಿ ಈಗ ನಿಮ್ಗೆ ಅಲ್ಲಿ ಒಳಗಡೆ ಅದು ಬಿಡ್ತಿದ್ರಿ ನಿಮ್ಗೆ ಅವ್ರು ಮತ್ತೆ ಮಾತಾಡೋದು ಬಿಡ್ತಾರೆ ಬಿಡ್ತಿರಕ್ಕಿಂದ್ರೆ ಅವ್ರ ರಿಲೇಷನ್ದು ರಿಲೇಷನ್ ಅದು ಬಂದು ನೋಡಿ ಹೋಗ್ಯವ್ರಿ ನಾನು ಒಂದು ಸತಿ ಬಂದೀನಿ ರೀ ಆರಾಮ ಇರಾಕಿಲ್ಲ ಅನ್ನೋದು ಗೊತ್ತೈತ್ರಿ ಆರಾಮ ಆಗ್ತೈತೆ ಅನ್ನೋ ಸಲುವಾಗಿ ಇಲ್ಲಿ ತಂದಿಟ್ಟು